ಸಿಎಂ ಸಿದ್ದರಾಮಯ್ಯ ಅವರು 2 ದಿವಸಗಳ ಕಾಲ ಮುಂಬೈ ಕರ್ನಾಟಕದಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ ಬೆಳಗಾಂ ಹಾಗೂ ಚಿಕ್ಕೋಡಿಯಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ಬೆಳಗಾಂ ಹಾಗೂ ಚಿಕ್ಕೋಡಿ ಕ್ಷೇತ್ರದ ಮತಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ಇವತ್ತು ಕೂಡ ಬಾಗಲಕೋಟೆ ಹಾಗೂ ಬಿಜಾಪುರ ಕ್ಷೇತ್ರಗಳಲ್ಲಿ ಮತ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಈಗ ಈ 2 ದಿವಸಗಳ ಕಾಲ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಗ್ತಿದೆ ಸರ್? ಇಲ್ಲ, ಬಿಯಾಂಡ್ ನಮ್ಮ ನಿರೀಕ್ಷೆಗೂ ಮೀರಿ ಜನರ ಉತ್ಸಾಹ, ಅವರ ಬೆಂಬಲ, ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜನರಿಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅವರಿಗೆ ತೃಪ್ತಿ ತಂದಿದ್ದಾವೆ. ಹಾಗಾಗಿ ಜನರು ನಮ್ಮ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಸರ್, ಇಲ್ಲಿ ಮುಖ್ಯವಾಗಿ ಮುಂಬೈ ಕರ್ನಾಟಕದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಅಂತಂದ್ರೆ, ಮುಖ್ಯ ಪ್ರತಿಸ್ಪರ್ಧಿ ಅಂತಂದ್ರೆ ಬಿಜೆಪಿ. ಇಲ್ಲಿ ನಿಮಗೆ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ಅಂತ ನಿಮಗೆ ಅನ್ಸುತ್ತೆ ಸರ್? ಇಲ್ಲಿ ನಾವು ಮುಂಬೈ ಕರ್ನಾಟಕದಲ್ಲಿ ಹೆಚ್ಚು ಬಿಜೆಪಿಗಿಂತ ಬಹಳ ಹೆಚ್ಚು ಸ್ಥಾನಗಳು ಗೆಲ್ತೀವಿ. ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಅವ್ರು 2ರಷ್ಟು ನಾವು ಗೆಲ್ತೀವಿ. ಅದರಿಂದ ಅವರು ಉತ್ತರ ಕರ್ನಾಟಕದಲ್ಲಿ ನಮ್ಮ ಪ್ರಾಬಲ್ಯ ಇದೆ ಅಂತಾರಲ್ಲ, ಅದನ್ನು ಹುಸಿಗೊಳಿಸ್ತೀವಿ. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅವ್ರದ್ದೇನು ಪ್ರಾಬಲ್ಯ ಇಲ್ಲ. ಯಾಕಂದ್ರೆ ಕಳೆದ ಸಾರಿ ಮೈಸೂರು ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನ ಗೆದ್ದಿಲ್ಲ ಅವರು. ಆಮೇಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇ ಸ್ಥಾನ ಗೆದ್ದಿಲ್ಲ, ಹಾಸನದಲ್ಲಿ ಒಂದೇ ಸ್ಥಾನ ಗೆದ್ದಿಲ್ಲ, ರಾಮನಗರ ಜಿಲ್ಲೆಯಲ್ಲಿ ಒಂದು ಸ್ಥಾನ ಗೆದ್ದಿಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಗೆದ್ದಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೆದ್ದಿಲ್ಲ, ಕೋಲಾರದಲ್ಲಿ ಒಂದು ಗೆದ್ದಿಲ್ಲ. ಎಲ್ಲಿದೆ ಅವ್ರಿಗೆ ಶಕ್ತಿ? ಸರ್, ಇದನ್ನೇ ನೀವು ಹೀಗೆ ಹೇಳ್ತೀರಿ. ಆದರೆ ಯಡಿಯೂರಪ್ಪ ಅವರು ಹೇಳ್ತಾರೆ, ಮುಂದಿನ ತಿಂಗಳು ಮೇ 15ಕ್ಕೆ ನಾನು ಅಧಿಕಾರವನ್ನ ಸ್ವೀಕಾರವನ್ನ ಮಾಡ್ತೀನಿ, ಇಡೀ ರಾಜ್ಯ ಜನತೆ ನೋಡ್ತಿದ್ದಾರೆ ಅಂತ. ಇದಕ್ಕೇನು ಹೇಳ್ತೀರಿ ಸರ್? ಅದು ಭ್ರಮೆ ಇದೆ. ಕಾಂಗ್ರೆಸ್ ಪಕ್ಷನೇ 100ಕ್ಕೆ 100 ಅಧಿಕಾರಕ್ಕೆ ಬರೋದು ಗೊತ್ತಾಯ್ತಲ್ಲ. 100ಕ್ಕೆ 100 ಇವರೇ ಅಧಿಕಾರಕ್ಕೆ ಬರೋದು, ನಾವೇ ಅಧಿಕಾರಕ್ಕೆ ಬರೋದು, ನಾವೇ ಸರ್ಕಾರ ಮಾಡೋದು. ಸರ್, ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡ, ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ, ಸಿದ್ದರಾಮಯ್ಯ ವರ್ಸಸ್ ಮೋದಿ, ಯಾಕೆ ಎಲ್ಲರೂ ನೀವೇ ಯಾಕೆ ಟಾರ್ಗೆಟ್ ಆಗ್ತಿದ್ದೀರಿ ಅಂತ? ಯಾಕಂತಂದ್ರೆ ನಾನು 5 ವರ್ಷ ಸುಭದ್ರ ಸರ್ಕಾರ ಕೊಟ್ಟಿದ್ದೀನಿ. ಜನಗಳಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದೀವಿ. ಪಾರದರ್ಶಕವಾದಂಥ ಆಡಳಿತ ಕೊಟ್ಟಿದ್ದೀವಿ. ಅನೇಕ ಬಡವರ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಅದಕ್ಕೆ ಅವರಿಗೆ ತಡ್ಕೊಳಕ್ಕಾಯ್ತಾ ಇಲ್ಲ. ಯಾಕೆಂದರೆ ಅವ್ರು ಯಾರು ಕೂಡ ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ. ಬಡವರ ಶಕ್ತಿ ಬರಬಾರ್ದು ಅನ್ನೋರು, ಸಾಮಾಜಿಕ ನ್ಯಾಯ ಆಗಬಾರ್ದು ಅನ್ನೋರು. ಅದಕ್ಕೋಸ್ಕರವಾಗಿ ನನ್ನನ್ನು ಹೇಗಾದರೂ ಮಾಡಿ ತೆಗಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಸರ್, ಇನ್ನು ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಬಿಜೆಪಿ ಅವರು ನಿಮ್ಮ ಕೆಲಸಗಳನ್ನ ಟೀಕಿಸುವುದರ ಜೊತೆಗೆ ಭ್ರಷ್ಟಾಚಾರ ಅನ್ನುವಂಥದ್ದೇ ಮುಖ್ಯ ಅಜೆಂಡಾ ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಿದ್ದಾರೆ. ನೀವು ಇದಕ್ಕೇನು ಹೇಳ್ತೀರಿ? ನರೇಂದ್ರ ಮೋದಿ, ಅಮಿತ್ ಶಾ ಯಡಿಯೂರಪ್ಪ ಯಾಕೆ ಜೈಲಿಗೆ ಹೋದ್ರು ಅಂತ ಹೇಳ್ಬೇಕಷ್ಟೆ. ಕಚ್ಚಾ ಸುಬ್ರಹ್ಮಣ್ಯ ಯಾಕೆ ಜೈಲಿಗೆ ಹೋದ್ರು, ಜನಾರ್ದನ್ ರೆಡ್ಡಿ ಯಾಕೆ ಜೈಲಿಗೆ ಹೋದ್ರು, ಅವ್ರ ಸರ್ಕಾರ ಎಂತ ಸರ್ಕಾರ ಕೊಟ್ಟಿದ್ರು ಅನ್ನೋದು ಹೇಳ್ಬೇಕು ಮೊದಲಲ್ವಾ. ಆಮೇಲೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಬರ್ತದೆ. ಎಲ್ಲಿದೆ ಅವ್ರಿಗೆ ನೈತಿಕತೆ? ದೇ ಹ್ಯಾವ್ ನೋ ಮಾರಲ್ ರೈಟ್ ಅಟ್ ಆಲ್. ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸರ್, ಈ ಬಾರಿಯ ಜೆಡಿಎಸ್ ಪಾತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನೀವು ಕಾಂಗ್ರೆಸ್ ನಾಯಕರು ಹೇಳ್ತೀರಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ. ಆದ್ರೆ ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ನ ಬಿ ಟೀಮ್ ಜೆಡಿಎಸ್ ಅಂತ. ಇಲ್ಲಿ ವರುಣಾ ಕ್ಷೇತ್ರದಲ್ಲಿ ನೀವು ಜೆಡಿಎಸ್ನವ್ರ ತರ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ವಾ? ಯಾರು ಮಾಡಿದ್ದವರು? ಈಗ ಚಾಮುಂಡೇಶ್ವರಿನಲ್ಲಿ ಮತ್ತೆ ವರುಣಾದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರವ್ರು ಯಾರು? ಅದೇ ಚಾಮುಂಡೇಶ್ವರಿ ಕ್ಷೇತ್ರದ MLA ಇದನ್ನಲ್ಲ, GT ದೇವೇಗೌಡ, ಎಲ್ಲೆಲ್ಲಿ ಬಿಜೆಪಿ ಬಲವಾಗಿದೆ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲೆಲ್ಲಿ JDS ಬಲವಾಗಿದೆ ಅಲ್ಲಿ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾರೆ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮತ್ತೆ ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಇದೇ JDS ಸಹಕಾರಿ ಆಗಿತ್ತು ಅನ್ನುವಂಥದ್ದು. ನಾನು ಇಲ್ಲ ಅಂತ ಹೇಳಲ್ಲ. ಸ್ವಲ್ಪ ಮಟ್ಟಿಗೆ ನಂಜನಗೂಡಿನಲ್ಲಿ ಅವ್ರು ಕ್ಯಾಂಡಿಡೇಟ್ ಆಗದಿದ್ದರಿಂದ ನಮ್ಗೊಂದು ಸ್ವಲ್ಪ ಓಟ್ ಬಂತು, ಗೊತ್ತಾಯ್ತಲ್ಲ. ಅವರಿಂದಲೇ ಗೆದ್ದದಲ್ಲ ನಾವು. ಅದ್ರ ಗುಂಡ್ಲುಪೇಟೆನಲ್ಲಿ ಅವ್ರಿಗೆ ಎಲ್ಲಿದೆ ಶಕ್ತಿ ಇಲ್ಲಿತ್ತಲ್ಲ ಅವ್ರಿಗೆ. ಅವ್ರು ಬಹಳ ಲಿಮಿಟೆಡ್ ಬೇಸ್ ಇರೋದು ಅವ್ರಲ್ಲಿ, ನಂಜನಗೂಡು ಗುಂಡ್ಲುಪೇಟೆನಲ್ಲಿ. ಮತ್ತೆ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನ ಮಾಡ್ತಾರೆ, ಸಿದ್ದರಾಮಯ್ಯ ಅವರು JDS ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾರೆ. ಆದ್ರೆ ವರುಣಾದಲ್ಲಿ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಇಬ್ರು ಒಪ್ಪಂದವನ್ನ ಮಾಡಿಕೊಂಡು ವಿಜಯೇಂದ್ರ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅಂತ. ಕನಸು ಮನಸ್ಸಿನವರು ಯೋಚನೆ ಮಾಡಕ್ಕಾದ್ಯಂದ್ರೆ ಇದನ್ನ. ಯಡಿಯೂರಪ್ಪ ನನ್ನ ಮೇಲೆ ಇಷ್ಟೊಂದು ಟೀಕೆ ಮಾಡ್ತಾರೆ, ನಾನು ಅವನ ಮೇಲೆ ಟೀಕೆ ಮಾಡ್ತೀನಿ. ಕುಮಾರಸ್ವಾಮಿ ಯಡಿಯೂರಪ್ಪ ಇಬ್ರು ಟೀಕೆ ಮಾಡ್ತಾ ಇದ್ದಾರೆ ಪರಸ್ಪರ. ಮತ್ತೆ ಯಾಕಂದ್ರೆ ಅವ್ರು ಒಪ್ಪಂದ ಮಾಡ್ಕೊಬಿಟ್ಟಿದ್ದಾರೆ, ಅದಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ.
ಮತ್ತೆ ಸರ್ ಇನ್ನು ಮುಖ್ಯವಾಗಿ ಬಾದಾಮಿ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಸರ್, ನೀವು ಮೊದಲ ದಿವಸ ನಾಮಪತ್ರವನ್ನ ಸಲ್ಲಿಸಕ್ಕೆ ಹೋಗಿದ್ದನ್ನ ಬಿಟ್ರೆ ಮತ್ತಿನ್ನ ಹೋಗಿಲ್ಲ. ಅಷ್ಟೊಂದು ವಿಶ್ವಾಸ ಇದೆಯಾ ಸರ್ ನಾನು ಬಾದಾಮಿಲಿ ಪ್ರಚಾರಕ್ಕೆ ಹೋಗದೇ ಇದ್ರು ಅಥವಾ ನನ್ನ ಪರವಾಗಿ ಪ್ರಚಾರ ಮಾಡ್ತಿರೋರ ಮೇಲೆ ತಮಗೆ ವಿಶ್ವಾಸ ಇದೆಯಾ? ನಮ್ಮ ಲೀಡರ್ಗಳು, ನಮ್ಮ ಕಾರ್ಯಕರ್ತರು, ತಿಮ್ಮಾಪುರ್, SR ಪಾಟೀಲ್, ಚಿಮ್ಮನಕಟ್ಟಿ, ಅಲ್ಲಿ ಬೇರೆ ಲೀಡರ್ಗಳಿದಾರಲ್ಲ, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಮತ್ತೆ ಬೇರೆ ಬೇರೆ ಗ್ರಾಮ ಪಂಚಾಯತಿ, ಜಿಲ್ಲಾ ತಾಲೂಕು ಪಂಚಾಯತ್, ಅವರೆಲ್ಲರೂ ಕೂಡ ಗೆಲ್ಲಿಸ್ಲಿಕ್ಕೆ ಈಗಾಗಲೇ ಪಣ ತೊಟ್ಟಿದ್ದಾರೆ. ಅದರಿಂದ ನಾನು ಒಂದಿನ ಹೋಗ್ತೀನಿ ಅಷ್ಟೇನೆ, 5ನೇ ತಾರೀಕು ಒಂದಿನ. ಮತ್ತೆ ಈ ಬಾದಾಮಿ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆಯನ್ನ ಮಾಡ್ತಿರುವಂತದ್ದು, ಈ ಮುಂಬೈ ಕರ್ನಾಟಕದಲ್ಲಿ ನಿಮಗೆ ಕಾಂಗ್ರೆಸ್ಗೆ ಬಲ ಬರುತ್ತೆ, ಅದರಿಂದ ಒಂದಷ್ಟು ವೋಟ್ ಬರುತ್ತೆ ಅಂತ ನಿಮಗೆ ಅನ್ಸುತ್ತಾ ಸರ್? ಡೆಫಿನೆಟ್ ಆಗಿ ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚು ಉತ್ಸಾಹ ಬರ್ತದೆ ನಾನು ನಿಂತಿರೋದ್ರಿಂದ. ಮತ್ತೆ ಎಲ್ಲ ಬಡವರು, ವಿಶೇಷವಾಗಿ ಬಡವರು ಇದಾರಲ್ಲ, ಎಲ್ಲ ಜಾತಿಲಿರೋ ಬಡವರು, ಅವರು ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಲಿಂಗಾಯತ ಪಕ್ಷ ಪ್ರತ್ಯೇಕ ಧರ್ಮದ ಒತ್ತಾಯ ಬಂದಾಗ ನೀವು ಅದಕ್ಕೆ ಸ್ಪಂದಿಸಿದ್ರಿ. ಇಂಥ ಸ್ಪಂದನೆ ಸಮಯದಲ್ಲಿ ಈಗ ನೀವು ಪ್ರವಾಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತ ಆಗ್ತಿದೆ? ಮಾಡಿದ್ದು ತಪ್ಪು ಅಂತನೋ, ಮಾಡಬಾರ್ದಾಗಿತ್ತು ಅಂತನೋ, ಯಾವ ರೀತಿ ವ್ಯಕ್ತ ಆಗ್ತಿದೆ ಸರ್? ರಾಜಕೀಯ ಕಾರಣಕ್ಕೋಸ್ಕರ ಮಾಡಿದ್ದಲ್ಲ ಅದು. ರಾಜಕೀಯ ಲೆಕ್ಕಾಚಾರ ಇಲ್ಲ ಇದರಲ್ಲಿ, ಅಥವಾ ಓಟ್ ಬರ್ತದೆ ಬರಲ್ಲ ಅನ್ನೋ ಲೆಕ್ಕಾಚಾರ ಇಲ್ಲ. ಅದು ಅವರು ಮನವಿ ಮಾಡಿದ್ರು ಸರ್ಕಾರಕ್ಕೆ, ಒಂದು ಸರ್ಕಾರವಾಗಿ ಏನ್ ತೀರ್ಮಾನ ಮಾಡಬೇಕು ಅದನ್ನ ಮಾಡಿದೀವಿ ಅಷ್ಟೇ. ಮತ್ತೆ ನೇರವಾಗಿ ಒಂದಷ್ಟು ಲಿಂಗಾಯತ ಮಠಾಧೀಶರು ನಿಮಗೆ ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬೆಂಬಲ ವ್ಯಕ್ತಪಡಿಸೋದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಅದು ಅವರ ಅಭಿಪ್ರಾಯ. ಅವರು ಈಗ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತ ಮಾಡೋದು ಬಿಕಾಸ್ ಒಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಕಾಂಗ್ರೆಸ್ಸಿನ ಸಿದ್ಧಾಂತ, ಮತ್ತೆ ಅವರು ಬಹುಶಃ ಕಾಂಗ್ರೆಸ್ ಪಕ್ಷ ಸರಿಯಾದಂತ ತೀರ್ಮಾನ ತಗೊಂಡಿದೆ ಲಿಂಗಾಯತ ಧರ್ಮದ ಬಗ್ಗೆ ಅನ್ನೋದು ಅಭಿಪ್ರಾಯ ಇರಬಹುದು ಅವರಿಗೆ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಇನ್ನೇನು ಕೆಲವೇ ದಿವಸಗಳಲ್ಲಿ ರಾಜ್ಯಕ್ಕೆ ಪ್ರವಾಸವನ್ನ ಬರ್ತಾರೆ, ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಬ್ಬರದ ಪ್ರಚಾರ ಅಂದ್ರೆ ಏನು? ಅವರ ಮಾತಿನ ಶೈಲಿ ಆಗಿರುತ್ತೆ, ಜೋರ್ ಮಾತಾಡ್ತಾರೆ, ಜನರನ್ನ ಹುರಿದುಂಬಿಸ್ತಾರೆ. ಮೈಸೂರಿಗೆ ಬಂದು ಹೋದ್ರು ಏನು ಆಗ್ಲಿಲ್ಲ ಅಲ್ಲಿ. ಮೈಸೂರಿಗೆ ಬಂದು ಹೋದ್ರಪ್ಪ, ಏನು ಆಗ್ಲಿಲ್ವಲ್ಲ ಅಲ್ಲಿ, ಜನನೇ ಇರ್ಲಿಲ್ಲ ಅವ್ರ ಸಭೆಗೆ. ಮತ್ತೆ ಇನ್ನೊಂದು ಸುದ್ದಿ ಬಂದಿದೆ ಸರ್, ಚಾಮರಾಜನಗರಕ್ಕೆ ಅವರು ಹೋಗ್ತಿಲ್ಲ ಅಂತ. ಯಾಕಂದ್ರೆ ಚಾಮರಾಜನಗರಕ್ಕೆ ಹೋದ್ರೆ ನಾನೇನೋ ಅಧಿಕಾರ ಕಳ್ಕೊಬಿಡ್ತೀನಿ ಅನ್ನೋ ಭಯ ಅವ್ರಿಗೆ ಕಾಡ್ತಿದೆ ಅಂತ ನಿಮಗೆ ಅನ್ಸುತ್ತಾ? ರಾಜನಗರಕ್ಕೆ ಹೋಗೋದ್ರಿಂದ ಯಾರು ಅಧಿಕಾರ ಕಳ್ಕೊಳ್ಳಲ್ಲ. ನಾನೀಗ 12 ಸಾರಿ ಹೋಗಿದ್ದೀನಿ, ನಾನು 5 ವರ್ಷ ಮುಗಿಸಿದೆ. ಅದರಿಂದ ಅದಕ್ಕೂ ಅದ್ರಲ್ಲಿ ನಂಬಿಕೆ ಇಲ್ಲ ನನಗೆ. ಬಟ್ ಅವ್ರಿಗೆ ಅವರ ಬಿಜೆಪಿ ಇಂಥವೆಲ್ಲ ನಂಬ್ಕೊಬಿಡ್ತಾರೆ. ಯಡಿಯೂರಪ್ಪ ಹೋಗ್ಲೇ ಇಲ್ಲ 3 ವರ್ಷ ಚಾಮರಾಜನಗರಕ್ಕೆ. ಮತ್ತೆ ಇನ್ನೊಂದು ಬಳ್ಳಾರಿ ರೆಡ್ಡಿಗಳ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಿದೆ ಸರ್, ಸಾಕಷ್ಟು ನ್ಯಾಷನಲ್ ವೈಸ್ ಚರ್ಚೆ ಆಗ್ತಿದೆ. ಬಿಜೆಪಿಗೆ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ಅವರು ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾರೆ, ಶ್ರೀರಾಮುಲು ಅವ್ರ ಪರ ಪ್ರಚಾರವನ್ನ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ವೇದಿಕೆಯಲ್ಲಿ ಜವಡೇಕರ್, ಯಡಿಯೂರಪ್ಪ, ಆಮೇಲೆ ಅವನ ಯಾವ ಇನ್ನೊಬ್ಬ ಇನ್ಚಾರ್ಜ್ ಸೆಕ್ರೆಟರಿ ಇದಾನಲ್ಲ ಬಿಜೆಪಿ, ಮುರಳೀಧರ್ ರಾವ್, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಎಲ್ಲ ಒಟ್ಟಿಗೆ ಇದ್ರಲ್ಲಪ್ಪ. ಯಾಕಂತಂದ್ರೆ ಅದು ಜನಗಳಿಗೆ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಅಮಿತ್ ಶಾ ಹೇಳ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬೇಕು ನಮಗೆ ಅಂತ ಹೇಳ್ತಾರೆ. ಸೊ ಇದು ನಾಟಕ ಇಬ್ಬರದುವೆ. ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ನೀನು ಹೊತ್ತಾಗಿ ಮಾಡು, ನಾನು ಜಿಗಿಟ್ತಾಗ ಮಾಡ್ತೀನಿ ಅಂತ, ಆ ತರದ್ದು ಇವ್ರಿಬ್ಬರದು. ಅಂದ್ರೆ ಜನಾರ್ದನ್ ರೆಡ್ಡಿ ಬೇಡ, ಜನಾರ್ದನ್ ರೆಡ್ಡಿ ಅವರ ಬಳಿ ಇರ್ತಕ್ಕಂಥ ಹಣ ಬೇಕು ಅನ್ನುವಂಥದ್ದು ಸರ್ ಇದು? ಇಲ್ಲ, ಜನಾರ್ದನ್ ರೆಡ್ಡಿ ಬೆಂಬಲನೂ ಬೇಕು, ಹಣನೂ ಬೇಕು ಅವ್ರಿಗೆ. ಬಿಕಾಸ್ ಜನಾರ್ದನ್ ರೆಡ್ಡಿ ಯಾವಾಗ ದೂರ ಮಾಡಿದಾರೋ ಅವರು? ಈಗ ಶ್ರೀರಾಮುಲು ಯಾರ ಸ್ನೇಹಿತ? ಇವನು ಕರುಣಾಕರ್ ರೆಡ್ಡಿ ಯಾರ ಬ್ರದರು? ಸೋಮಶೇಖರ್ ರೆಡ್ಡಿ ಯಾರ ಬ್ರದರು? ಅವರೆಲ್ಲ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಅಲ್ವೇನ್ರಿ? ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ ಇವರು. ಇವೆಲ್ಲ ಹೈ ಡ್ರಾಮಾ ಇದು. ಮತ್ತೆ ಸರ್, ಸಿದ್ದರಾಮಯ್ಯ ಅವರು ಎಲ್ಲಿ ಹೋದ್ರು ಕೂಡ ಸೋಲಿಸ್ತೀವಿ ಅನ್ನುವಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮಾತು. ಅವರು ಚಾಮುಂಡೇಶ್ವರಿ ನಿಲ್ಲಿ, ಬಾದಾಮಿ ನಿಲ್ಲಿ, ಇನ್ನೆಲ್ಲೇ ನಿಲ್ಲಿ, ನಾವು ಅವ್ರನ್ನಂತೂ ಸೋಲಿಸ್ತೀವಿ ಅನ್ನುವಂಥದ್ದು. ಬಾದಾಮಿಗೆ ಯಡಿಯೂರಪ್ಪ ಬರ್ತಾನೆ ಅಂತ ಅನ್ಕೊಂಡಿದ್ದೆ, ಬರ್ಲಿಲ್ಲ. ಬಂದಿದ್ರೆ ಗೊತ್ತಾಗ್ತಿತ್ತು ಯಡಿಯೂರಪ್ಪನಿಗೆ ಜನ ಯಾರಿಗ ಆಶೀರ್ವಾದ ಮಾಡ್ತಾರೆ ಅಂತ. ಬಾದಾಮಿ ಹಾಗೂ ಚಾಮುಂಡೇಶ್ವರಿ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ಸರ್?
100ಕ್ಕೆ 100 ವಿಶ್ವಾಸ ಇದೆ. ಎರಡೂ ಕಡೆ ಗೆಲ್ತೀವಿ. ವರ್ಣದಲ್ಲೂ ಗೆಲ್ತೀವಿ. ನನ್ನ ಮಗ ಅಲ್ಲೂ ಗೆಲ್ತಾನೆ. ಮತ್ತೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅಂತ ನೋಡಬಹುದು ಅಥವಾ ಮತ್ತೊಮ್ಮೆ ಕಾಂಗ್ರೆಸ್ ಅಂತ ನೋಡಬಹುದು ಸರ್? ಮತ್ತೊಮ್ಮೆ ಕಾಂಗ್ರೆಸ್, ಮತ್ತೊಮ್ಮೆ ಸಿದ್ದರಾಮಯ್ಯ. ಇದು ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಹರೀಶ್ ಗಂಜಲ್ಗೌಡು, ಸುದ್ದಿ ಟಿವಿ, ಮುಧೋಳ.